ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಾವಿನಕಾಯಿ ಉಪ್ಪಿನಕಾಯಿ. ತುಂಬ ಸುಲಭವಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಮಾವಿನಕಾಯಿ ಉಪ್ಪಿನಕಾಯಿಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಸಾಸಿವೆ, ಖಾರ, ಉಪ್ಪು ಮತ್ತು ಎಣ್ಣೆ ಅಷ್ಟೇ, ಜಾಸ್ತಿ ಏನಿಲ್ಲ. ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಲವಂಗ ಅಷ್ಟೇ, ಜಾಸ್ತಿ ಏನಿಲ್ಲ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ನಾವು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮಾವಿನಕಾಯಿನ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಿದ್ದೀವಿ. ನೋಡಿ, ಈ ಬಟ್ಲಲ್ಲಿ 4 ಬಟ್ಲು ಮಾವಿನಕಾಯಿ ಆಗಿದೆ. ಮಾವಿನಕಾಯಿ ಹೋಳು ಕಟ್ ಮಾಡಿರೋದು 4 ಬಟ್ಲಾಗಿದೆ. ಇದಕ್ಕೆ ಅರ್ಧ ಕಪ್ಪು ಸಾಸಿವೆ, ಅರ್ಧ ಕಪ್ಪು ಅಚ್ಚಕಾರದ ಪುಡಿ, 1 ಕಪ್ ಉಪ್ಪು ಮತ್ತು 1 ಕಪ್ ಎಣ್ಣೆ. ಇದರ ಅಳತೆಗೆ ಈ 4 ಬಟ್ಲು ಮಾವಿನಕಾಯಿಗೆ ಇಷ್ಟೊಂದು ಹಾಕಬೇಕು. ಈಗ ಸಾಸಿವೆ ಹುರಿತಾ ಇದೆ. ಅರ್ಧ ಕಪ್ ಸಾಸಿವೆ ತೊಗೊಂಡು ಹುರಿತಾ ಇದೆ. ಇದನ್ನು ಈ ಸಾಸಿವೆ ಫ್ಲೇವರೇ ತುಂಬಾ ಬೇರೆಯೇ ಇರುತ್ತೆ. ಆ ಫ್ಲೇವರ್ಗೆ ಮಾವಿನಕಾಯಿ ತಿನ್ನಬೇಕು ಅನಿಸುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಮಿಕ್ಸಿಗೆ ಹಾಕ್ಕೊಂಡಿರೋದಾಯಿತು. ಈಗ ಅಚ್ಚಕಾರದ ಪುಡಿನೂ ಅಷ್ಟೇ, ಅರ್ಧ ಕಪ್ಪು ಅಚ್ಚಕಾರದ ಪುಡಿ ಹಾಕ್ತಿದೆ. 1 ಕಪ್ಪು ಉಪ್ಪು, 1 ಬಟ್ಲು ಉಪ್ಪು, ಅರ್ಧ ಬಟ್ಲು ಸಾಸಿವೆ ಪುಡಿ. ಅಳತೆ ಮಾಡಿತ್ತಲ್ಲ, ಹಾಗಾಗಿ ಹಾಗೆ ಹಾಕ್ತಿರೋದು ಇದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಾವಿನಕಾಯಿಗೆಲ್ಲ ಕಲಿಸ್ಬೇಕು. ಇದಕ್ಕೆ ಇದು ಮಾವಿನಕಾಯಿ ತಿನ್ನಕ್ಕೆ ಬೇಕಿಲ್ಲಾರ್ದವರು ಸೈಡ್ ಚಟ್ನಿ ಬರುತ್ತಲ್ಲ, ಈ ಉಪ್ಪು ಖಾರ ಎಲ್ಲ, ಅದನ್ನಂತೂ ಸೂಪರಾಗಿರುತ್ತೆ. ಈಗ ನೋಡಿ, ಎಣ್ಣೆನ ಬಿಸಿ ಮಾಡಿ, ಇದು ಅಷ್ಟೇ 1 ಬಟ್ಲು ಎಣ್ಣೆ. ಇದು ಈಗ ಬಿಸಿ ಆಗಿರೋದಾಯ್ತು ನೋಡಿ. ಇದಕ್ಕೆ ಹಾಕಿ ಸ್ವಲ್ಪ ಹಾಕಿ ಕಲಿಸ್ಬೇಕು. ಇದಕ್ಕೆ ಉಪ್ಪಿನಕಾಯಿಗೆ ಎಣ್ಣೆ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಬೇಕು. ಈಗ ಕಲಸಿರೋ ಮಾವಿನಕಾಯಿನ ಎಲ್ಲನೂ ಒಂದು ಡಬ್ಬಿಗೆ ಹಾಕ್ಕೊಳ್ಳೋಣ. ಇದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿ ಮತ್ತು 4 ಲವಂಗ ಹಾಕ್ತಿದೆ. ಲವಂಗ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಎಣ್ಣೆ ಎಷ್ಟು ಬಿಡ್ತಾ ಇದೆ. ಈ ಥರ ಎಣ್ಣೆ ಬಿಟ್ಟರೆ ಮಾವಿನಕಾಯಿ ಕೆಡೋದಿಲ್ಲ. ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಯಿತೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.